ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ಗ್ರಾಫಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗಂದ್ರೆ ಫಸ್ಟ್ ನಾವು ತಿಳ್ಕೊಳ್ಳೋಣ ಕಂಪ್ಯೂಟರ್ ಗ್ರಾಫಿಕ್ಸ್ ಅಂದ್ರೇನು. ಆ ಕಂಪ್ಯೂಟರ್ ಗ್ರಾಫಿಕ್ಸ್ ಅಂತಂದ್ರೆ ಗೊತ್ತಾದ್ರೆ ಮಾತ್ರ ನಮ್ಗೆ ಅದ್ರ ಅಪ್ಲಿಕೇಶನ್ಸ್ ಏನೇನಿದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ಫಸ್ಟ್ ತಿಳ್ಕೊಳ್ಳೋಣ ಕಂಪ್ಯೂಟರ್ ಗ್ರಾಫಿಕ್ಸ್ ಅಂದ್ರೇನು. ಸೊ ಫ್ರೆಂಡ್ಸ್, ಕಂಪ್ಯೂಟರ್ ಗ್ರಾಫಿಕ್ಸ್ ಅಂತಂದ್ರೆ computer graphics is an art of drawing the picture on a computer screen with the help of the programming. It involves the computation, creation and manipulation of data. In other words, we can see that computer graphics is rendering the tools for generation and manipulation of the image. ಕಂಪ್ಯೂಟರ್ ಗ್ರಾಫಿಕ್ಸ್ ಅನ್ನೋದು ಒಂದು ಆರ್ಟ್. ಇದರ ಸಹಾಯದಿಂದ ನಾವು ಕಂಪ್ಯೂಟರ್ ಸಿಸ್ಟಮ್ ಒಳಗಡೆ ನಾವೇನ್ ಮಾಡ್ತೀವಿ, ಡ್ರಾಯಿಂಗ್ ಅನ್ನ ಮಾಡ್ತೀವಿ, ಪಿಕ್ಚರ್ ಅನ್ನ ಡಿಸೈನ್ ಮಾಡ್ತೀವಿ, ಮ್ಯಾಪ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಇದೆಲ್ಲ ಯೂಸ್ ಆಗುತ್ತೆ, ಕಂಪ್ಯೂಟರ್ ಗ್ರಾಫಿಕ್ಸ್ ಇಂದ ನಮಗೆ ಯೂಸ್ ಆಗುತ್ತೆ. ಇಂಜಿನಿಯರಿಂಗ್ ಆಗಿರ್ಬೋದು, ಆರ್ಟಿಸ್ಟ್ ಅವ್ರು ಆಗಿರ್ಬೋದು, ಏನ್ ಮಾಡ್ತಾರೆ, ಇದನ್ನ ಕಂಪ್ಯೂಟರ್ ಗ್ರಾಫಿಕ್ಸ್ ಮೂಲಕ ಅವರು ಕ್ರಿಯೇಟ್ ಮಾಡ್ಲಿಕ್ಕೆ, ಪಿಕ್ಚರ್ ಕ್ರಿಯೇಟ್ ಮಾಡ್ಲಿಕ್ಕೆ, ಮ್ಯಾಪ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಫ್ರೆಂಡ್ಸ್, ಇವಾಗ ಕಂಪ್ಯೂಟರ್ ಗ್ರಾಫಿಕ್ಸ್ ಅಂದ್ರೇನು ಗೊತ್ತಾಯ್ತು. ಇವಾಗ ತಿಳ್ಕೊಳ್ಳೋಣ ಅದರ ಅಪ್ಲಿಕೇಶನ್ಸ್ ಏನೇನಿದೆ ಅಂತ. ಯಾವ್ಯಾವ ಅಪ್ಲಿಕೇಶನ್ ಕಂಪ್ಯೂಟರ್ ಗ್ರಾಫಿಕ್ಸ್ ಯೂಸ್ ಮಾಡ್ತೇವೆ. ಅದರಲ್ಲಿ ಫಸ್ಟ್ ಬರೋದು ಕಂಪ್ಯೂಟರ್ ಏಡೆಡ್ ಡಿಸೈನ್, ಪ್ರೆಸೆಂಟೇಷನ್ ಗ್ರಾಫಿಕ್ಸ್, ಕಂಪ್ಯೂಟರ್ ಆರ್ಟ್, ಅನಿಮೇಷನ್, ಎಂಟರ್ಟೈನ್ಮೆಂಟ್, ಎಜುಕೇಶನಲ್ ಅಂಡ್ ಟ್ರೈನಿಂಗ್, ಇಮೇಜ್ ಪ್ರೊಸೆಸಿಂಗ್ ಅಂಡ್ ಲಾಸ್ಟ್ ಒನ್ ಇನ್ಫಾರ್ಮೇಶನ್ ಗ್ರಾಫಿಕ್ಸ್. First one, computer aided design. Computer aided design in bracket CAD is a type of the computer based tool used for drafting and designing. CAD is useful in various designing fields such as architecture, mechanical, electrical, automobiles, aircraft, spacecraft, computers, textiles and much more. Software packages for CAD applications typically provide the designer with a multi-window environment that different views of the object. In the mechanical field, it is used for designing various machinery and tools that are useful for manufacturing purpose. ಫ್ರೆಂಡ್ಸ್, ಕಂಪ್ಯೂಟರ್ ಏಡೆಡ್ ಡಿಸೈನ್ ಅನ್ನ ನಾವು ಕ್ಯಾಡ್ ಅಂತ ಕೂಡ ಕರಿತೀವಿ. ಈ ಕಂಪ್ಯೂಟರ್ ಏಡೆಡ್ ಡಿಸೈನ್ ಅನ್ನೋದೊಂದು ಸಾಫ್ಟ್ವೇರ್ ಆಗಿರುತ್ತೆ ಅಥವಾ ಒಂದು ಟೂಲ್ ಅಂತ ಹೇಳ್ಬೋದು. ನಾವು ಇದನ್ನ ಕಂಪ್ಯೂಟರ್ ಸಿಸ್ಟಮ್ ಒಳಗಡೆ ಎಲ್ಲಾ ರೀತಿಯಂತ ಪಿಕ್ಚರ್ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಅದನ್ನ ನಾವು ಇಂಪ್ರೂವ್ ಮಾಡ್ಲಿಕ್ಕೆ, ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ, ಡಿಸೈನ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಈ ಕಂಪ್ಯೂಟರ್ ಅನ್ನ ಏಡೆಡ್ ಡಿಸೈನ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಹಾಗೆ ಕ್ಯಾಡ್ ಇದನ್ನ ಯೂಸ್ಫುಲ್ ವೇರಿಯಸ್ ಡಿಸೈನ್ ಫೀಲ್ಡ್ ಗಳಲ್ಲಿ ಕೂಡ ಏನ್ ಮಾಡ್ತಾರೆ, ಯೂಸ್ ಮಾಡ್ಕೊಳ್ತಾರೆ. ಆರ್ಕಿಟೆಕ್ಚರ್ ಗಳಲ್ಲಿ ಆಗಿರ್ಬೋದು, ಮೆಕ್ಯಾನಿಕಲ್, ಇಲೆಕ್ಟ್ರಿಕಲ್, ಏರ್ ಕ್ರಾಫ್ಟ್ ಗಳಲ್ಲಿ ಕೂಡ ಏನ್ ಮಾಡ್ತಾರೆ, ಇದನ್ನ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಳ್ತಾರೆ. ನೆಕ್ಸ್ಟ್, ಸಾಫ್ಟ್ವೇರ್ ಪ್ಯಾಕೇಜಸ್ ಫಾರ್ ಕ್ಯಾಡ್ ಅಪ್ಲಿಕೇಶನ್ಸ್ ಗಳಲ್ಲಿ ಕೂಡ ಏನ್ ಮಾಡ್ತಾರೆ, ಇದನ್ನ ಡಿಸೈನ್ ಮಾಡ್ಲಿಕ್ಕೆ, ಮಲ್ಟಿ ವಿಂಡೋ ಎನ್ವೈರನ್ಮೆಂಟ್ ಮಾಡ್ಲಿಕ್ಕೆ, ಡಿಫ್ರೆಂಟ್ ವ್ಯೂಸ್ ಆಫ್ ಆಬ್ಜೆಕ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಈ ಕಂಪ್ಯೂಟರ್ ಏಡೆಡ್ ಡಿಸೈನ್ ಅನ್ನ ಯೂಸ್ ಮಾಡ್ಕೊಳ್ತಾರೆ. ಹಾಗೆ ಮೆಕ್ಯಾನಿಕಲ್ ಫೀಲ್ಡ್ ನಲ್ಲಿ ಕೂಡ ಇದನ್ನ ಡಿಸೈನ್, ವೇರಿಯಸ್ ಮಷಿನರಿ ಡಿಸೈನ್ ಅನ್ನ ಮಾಡ್ಲಿಕ್ಕೆ, ಟೂಲ್ಸ್ ಅನ್ನ ಯೂಸ್ಫುಲ್ ಮಾಡ್ಕೊಳ್ಳಿಕ್ಕೆ, ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ, ಅಂದ್ರೆ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ ಯೂಸಿಂಗ್ ಕಂಪ್ಯೂಟರ್ ಗ್ರಾಫಿಕ್ಸ್. ಅದನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಿತ್ತು, ಅದರ ಇಮೇಜ್ ಅನ್ನ ಕ್ವಾಲಿಟಿಯನ್ನ ಜಾಸ್ತಿ ಮಾಡಬೇಕಿತ್ತು, ಅಥವಾ ಆ ಇಮೇಜ್ ಅನ್ನ ಸ್ವಲ್ಪ ಮಾಡಿಫೈ ಮಾಡಬೇಕಿತ್ತು ಅಂದಾಗ ನಾವೇನ್ ಮಾಡ್ತೀವಿ, ಈ ಕ್ಯಾಡ್ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಬರುತ್ತೆ ಪ್ರೆಸೆಂಟೇಷನ್ ಗ್ರಾಫಿಕ್ಸ್. Presentation graphics used to produce the illustration for reports or to generate 35 slides or translation for use with a projector. It is used to summarize the financial, statistical, mathematical, scientific data for research reports and other type of the reports. Typical example of presentation graphics are bar charts, line graphs, surface graph, pie charts and other displays showing the relationship between multiple parameters. ನಮ್ ಕಂಪ್ಯೂಟರ್ ಸ್ಕ್ರೀನ್ ನಲ್ಲಿ ಎಷ್ಟು ಗ್ರಾಫಿಕ್ಸ್ ಇರುತ್ತೆ ನೋಡಿ, ಅದನ್ನ ಡಿಸೈನ್ ಮಾಡ್ಲಿಕ್ಕೆ, ಮ್ಯಾಪ್ಸ್ ಅನ್ನ ಡಿಸೈನ್ ಮಾಡ್ಲಿಕ್ಕೆ, ಅಥವಾ ಪ್ರೆಸೆಂಟೇಷನ್ ನಾವಲ್ಲಿ ಏನ್ ಮಾಡ್ತೀವಿ ಮಾಡ್ಲಿಕ್ಕೆ, ಈ ಪ್ರೆಸೆಂಟೇಷನ್ ಗ್ರಾಫಿಕ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಪ್ರೆಸೆಂಟೇಷನ್ ಗ್ರಾಫಿಕ್ಸ್ ಏನ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಇಲಿಸ್ಟ್ರೇಷನ್ ರಿಪೋರ್ಟ್ ಗಳನ್ನ ಜನರೇಟ್ ಮಾಡ್ಲಿಕ್ಕೆ, ಅಥವಾ ಎಲ್ಲಾ ರೀತಿಯ ರಿಪೋರ್ಟ್ಸ್ ಅನ್ನು ಕೂಡ ನಾವು ಜನರೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಲೈನ್ ಗ್ರಾಫ್ಸ್ ಗಳಲ್ಲಿ, ಸರ್ಫೇಸ್ ಗ್ರಾಫ್ಸ್ ಗಳಲ್ಲಿ, ಪೈ ಚಾರ್ಟ್ಸ್ ಗಳಲ್ಲಿ, ಮಲ್ಟಿಪಲ್ ಪ್ಯಾರಾಮೀಟರ್ಸ್ ಗಳಲ್ಲಿ ಏನ್ ಮಾಡ್ತೀವಿ, ಶೋ ಮಾಡ್ಲಿಕ್ಕೆ, ಮಲ್ಟಿಪಲ್ ಪ್ಯಾರಾಮೀಟರ್ಸ್ ಗಳನ್ನ ಶೋ ಮಾಡ್ಲಿಕ್ಕೆ ಇದನ್ನ ಪ್ರೆಸೆಂಟೇಷನ್ ಗ್ರಾಫಿಕ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಮತ್ತೆ ಇಲಿಸ್ಟ್ರೇಷನ್ ರಿಪೋರ್ಟ್ ಅನ್ನ ಜನರೇಟ್ ಮಾಡುತ್ತೆ ನೋಡಿ, ಅಲ್ಲಿ 35 ಸ್ಲೈಡ್ಸ್ ಅನ್ನ ಏನ್ ಮಾಡುತ್ತೆ, ಇದು ಜನರೇಟ್ ಮಾಡುತ್ತೆ.
ಹಾಗಾಗಿ ಇದು ಪ್ರೆಸೆಂಟೇಷನ್ ಗ್ರಾಫಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಈಗ ಏನಾದ್ರೂ ಒಂದು ನಾವು PDF ಅನ್ನ ಕ್ರಿಯೇಟ್ ಮಾಡಿದ್ವಿ ಅಂತ ತಿಳ್ಕೊ, ಅದಕ್ಕೆ ಏನ್ ಮಾಡ್ತೀವಿ ನಾವು ಪ್ರೆಸೆಂಟೇಷನ್ ಅನ್ನ ಅಪ್ಲೈ ಮಾಡ್ತೀವಿ ನೋಡಿ. ಸೊ ಅದೇ ರೀತಿ ಇದನ್ನು ಕೂಡ ಪ್ರೆಸೆಂಟೇಷನ್ ಗ್ರಾಫಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಕಂಪ್ಯೂಟರ್ ಆರ್ಟ್. Computer graphics methods are widely used in both fine art and commercial art applications. Artists use a variety of computer methods including special purpose hardware. Artists paintbrush programs specially developed the software, symbolic mathematical packages. Fine arts use the variety of other computer technologies to produce the image. ಈ ಕಂಪ್ಯೂಟರ್ ಆರ್ಟ್ ಏನಿದೆ ನೋಡಿ, ಈ ಕಂಪ್ಯೂಟರ್ ಗ್ರಾಫಿಕ್ಸ್ ಮೆಥಡ್ ಅಲ್ಲಿ ಬಹಳ ಯೂಸ್ ಮಾಡ್ತಾರೆ. ಅಂದ್ರೆ ಫೈನ್ ಆರ್ಟ್ ಮತ್ತೆ ಕಾಮಿಕಲ್ ಆರ್ಟ್ ಈ ಎರಡೂ ಅಪ್ಲಿಕೇಶನ್ ಗಳನ್ನು ಯೂಸ್ ಮಾಡ್ತಾರೆ. ಆರ್ಟಿಸ್ಟ್ ಇರ್ತಾರೆ ನೋಡಿ, ಆ ಆರ್ಟಿಸ್ಟ್ ಅವ್ರು ಏನ್ ಮಾಡ್ತಾರ, ವೆರೈಟಿ ಆಫ್ ಕಂಪ್ಯೂಟರ್ಸ್ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ ಇಮೇಜ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ. ಫೈನ್ ಆರ್ಟ್ ಕಂಪ್ಯೂಟರ್ ಟೆಕ್ನಾಲಜಿಯನ್ನ ಅವರು ಯೂಸ್ ಮಾಡ್ಕೊಳ್ತಾರೆ. ಏನಾದ್ರೂ ಒಂದು ಹೊಸ ಡೆವಲಪ್ಮೆಂಟ್ ಮಾಡ್ಬೇಕಾಗಿತ್ತು ಅಥವಾ ಸಾಫ್ಟ್ವೇರ್ ನ ಡೆವಲಪ್ಮೆಂಟ್ ಮಾಡಬೇಕು ಅಥವಾ ಇಮೇಜ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು, ಅವಾಗ ಏನ್ ಮಾಡ್ತಾರೆ, ಈ ಕಂಪ್ಯೂಟರ್ ಆರ್ಟ್ ಟೆಕ್ನಿಕ್ ಅನ್ನ ಅಲ್ಲಿ ಯೂಸ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಬರುತ್ತೆ ಎನಿಮೇಷನ್. ಇಟ್ ಈಸ್ ಆಲ್ಸೋ ಯೂಸ್ ಫ್ರೀಕ್ವೆಂಟ್ಲಿ ಇನ್ ಅಡ್ವರ್ಟೈಸಿಂಗ್ ಅಂಡ್ ಟೆಲಿವಿಷನ್ ಕಾಮಿಕಲ್ಸ್ ಅಂಡ್ ಪ್ರೊಡ್ಯೂಸ್ ದ ಫ್ರೇಮ್ ಬೈ ಫ್ರೇಮ್ ವೇರ್ ಈಚ್ ಫ್ರೇಮ್ ಆಫ್ ದ ಮೋಷನ್ ಈಸ್ ರೆಂಡರ್ಡ್ ಅಂಡ್ ಸೇವ್ಡ್ ಆಸ್ ಅ ಇಮೇಜ್ ಫೈಲ್. Film animation requires 24 frames for each second in the animation sequencing. ಎನಿಮೇಷನ್ ಅಂತ ಅಂದ್ರೆ ಎನಿಮೇಷನ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಡ್ರಾಯಿಂಗ್ ಆಗಿರ್ಬೋದು ಅಥವಾ ಒಂದು ಇಮೇಜ್ ಆಗಿರ್ಬೋದು. ಆ ಇಮೇಜಸ್ ಅಥವಾ ಡ್ರಾಯಿಂಗ್ ಅನ್ನ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಆವಾಗ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಅಷ್ಟು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅದೇ ಎನಿಮೇಷನ್ ಕೊಟ್ರೆ ಅದಕ್ಕೆ ಡ್ರಾಯಿಂಗ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನ ಕ್ಲಿಯರ್ ಆಗಿ ಏನಾಗುತ್ತೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ನಿಮಗೆ ಕ್ವಿಕ್ ಆಗಿ ಏನಾಗುತ್ತೆ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹಾಗಾಗಿ ಈ ಅನಿಮೇಷನ್ ಗಳನ್ನ ಯೂಸ್ ಮಾಡ್ತಾರೆ. ಈ ಅನಿಮೇಷನ್ ಬಹಳಷ್ಟು ಮೂವೀಸ್ ಗಳಲ್ಲಿ ನೀವು ಕಾಮನ್ ಆಗಿ ನೋಡಿರ್ತೀರಿ. ಈ ಅನಿಮೇಷನ್ ಅನ್ನ ನಾವು ಫಿಲ್ಮ್ಸ್ ಗಳಲ್ಲಿ ಯೂಸ್ ಮಾಡ್ತಾರೆ ನೋಡಿ. ಅಲ್ಲಿ ಏನಾಗಿರುತ್ತೆ 24 ಫ್ರೇಮ್ಸ್ ರಿಕ್ವೈರ್ಡ್ ಬೇಕೇ ಬೇಕು. ಈಚ್ ಸೆಕೆಂಡಿಗೆ 24 ಫ್ರೇಮ್ಸ್ ಏನಾಗುತ್ತೆ ಅಲ್ಲಿ ಯೂಸ್ ಆಗುತ್ತೆ. ಆ ರೀತಿ ಎನಿಮೇಷನ್ ಅನ್ನ ನಾವು ಕೊಡ್ತೀವಿ. ಈ ಎನಿಮೇಷನ್ ಗೆ ನಾನು ನೆಕ್ಸ್ಟ್ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. CRT ಕ್ಯಾಥೋಡ್ ರೇ ಟ್ಯೂಬ್ ಅದು ಯಾವ ರೀತಿ ವರ್ಕ್ ಆಗುತ್ತೆ ನಾ ಹಂಗೆ ಹೇಳ್ಕೊಂತ ಹೋದ್ರೆ ನಿಮ್ಗೆ ಅದು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅದೇ ನಾನು ಎನಿಮೇಷನ್ ಕೊಟ್ಟು ಹೇಳಿದ್ರೆ ನಿಮ್ಗೆ ಅದೇನಾಗುತ್ತೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ. ಸೊ ನೀವು ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ಬರುತ್ತೆ ಎಂಟರ್ಟೈನ್ಮೆಂಟ್. ಕಂಪ್ಯೂಟರ್ ಗ್ರಾಫಿಕ್ಸ್ ಮೆಥಡ್ ಆರ್ ನೌ ಕಾಮನ್ಲಿ ಯೂಸ್ ಇನ್ ಮೇಕಿಂಗ್ ದ ಮೋಷನ್ ಪಿಕ್ಚರ್, ಮ್ಯೂಸಿಕ್ ವಿಡಿಯೋಸ್ ಅಂಡ್ ಟೆಲಿವಿಷನ್ ಶೋಸ್. Computer graphics methods are used regularly in many movies, TV serials or for generate some graphic scenes. Sometimes the graphics objects are combined with the actors and live scenes. Computer graphics method ಇವಾಗ ಎಲ್ಲಾ ಕಡೆಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ. ಮೋಷನ್ ಪಿಕ್ಚರ್ಸ್ ಅನ್ನ ಜನರೇಟ್ ಮಾಡ್ಲಿಕ್ಕೆ, ಮ್ಯೂಸಿಕ್ ವಿಡಿಯೋಸ್ ಗಳನ್ನ ಮಾಡ್ಲಿಕ್ಕೆ ಮತ್ತು ಟೆಲಿವಿಷನ್ ಶೋಸ್ ಗಳಲ್ಲಿ ಕೂಡ ಏನ್ ಮಾಡ್ತಾ ಇದ್ದಾರೆ, ಇದನ್ನ ಕಂಪ್ಯೂಟರ್ ಗ್ರಾಫಿಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಫಾರ್ ಪರ್ಪಸ್ ಆಫ್ ಎಂಟರ್ಟೈನ್ಮೆಂಟ್. ಏನಾಗ್ಲಿ ಎಂಟರ್ಟೈನ್ಮೆಂಟ್ ಆಗ್ಲಿ ಅಂತ ಹೇಳಿ ಸೀರಿಯಲ್ಸ್ ಗಳಲ್ಲಿ ನೋಡಿರ್ಬೋದು ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಇರ್ತಾರೆ ಕಂಪ್ಯೂಟರ್ ಗ್ರಾಫಿಕ್ಸ್ ಅನ್ನ. ಯಾವ ರೀತಿ ಅಂತಂದ್ರೆ ಒಂದೊಂದು ಗ್ರಾಫಿಕಲ್ ಸೆನ್ಸ್ ಇರ್ತಾವೆ, ಅದನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನೋಡೋರ್ಗೆ ಅದನ್ನ ನೋಡಿ ಸ್ವಲ್ಪ ಕಾಮಿಡಿ ಆಗ್ತಿರ್ಬೇಕು ಅಥವಾ ದುಃಖ ಆಗ್ಬೇಕು ಅಥವಾ ಏನೋ ಒಂದು ಎಮೋಷನ್ ಫೀಲ್ ಆಗ್ಬೇಕು. ಹಾಗಾಗಿ ಆ ರೀತಿ ಏನ್ ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕೆ ಈ ಕಂಪ್ಯೂಟರ್ ಗ್ರಾಫಿಕ್ಸ್ ಅನ್ನ ಯೂಸ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಬರುತ್ತೆ ಎಜುಕೇಶನಲ್ ಅಂಡ್ ಟ್ರೈನಿಂಗ್. Computer graphics techniques is used to in educational and training. Computer generated the models for physical, financial, economical system are often used, which can help the trainers to understand the operation of the system. Some example of simulators used are flight simulator, automobile driving simulator, space shuttle simulator. ಸೊ ಫ್ರೆಂಡ್ಸ್, ಈ ಕಂಪ್ಯೂಟರ್ ಗ್ರಾಫಿಕ್ಸ್ ಅನ್ನ ಎಲ್ಲಾ ಕಡೆಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟೇಷನ್ ಗ್ರಾಫಿಕ್ಸ್ ದಲ್ಲಿ ಯೂಸ್ ಮಾಡ್ತಾರೆ, ಕಂಪ್ಯೂಟರ್ ಆರ್ಟ್ ಗಳಲ್ಲಿ ಯೂಸ್ ಮಾಡ್ತಾರೆ, ಎನಿಮೇಷನ್ ಗಳಲ್ಲಿ ಯೂಸ್ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಗಳಲ್ಲಿ ಯೂಸ್ ಮಾಡ್ತಾರೆ. ಯಾಕೆ ನಾವು ಎಜುಕೇಶನಲ್ ಮತ್ತು ಟ್ರೈನಿಂಗ್ ಗಳಲ್ಲಿ ಯೂಸ್ ಮಾಡಬಾರ್ದು ಈ ಕಂಪ್ಯೂಟರ್ ಗ್ರಾಫಿಕ್ಸ್ ಫ್ರೆಂಡ್ಸ್? ಹಾಗಾಗಿ ಕಂಪ್ಯೂಟರ್ ಗ್ರಾಫಿಕ್ಸ್ ಅನ್ನ ಇಲ್ಲಿ ಕೂಡ ಎಜುಕೇಶನ್ ಸಿಸ್ಟಮ್ ದಲ್ಲಿ ಅಥವಾ ಟ್ರೈನಿಂಗ್ ಕೋರ್ಸ್ ಗಳಲ್ಲಿ ಕೂಡ ಏನ್ ಮಾಡ್ತಾರೆ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವ ರೀತಿ ಅಂತ ಅಂದ್ರೆ ಕಂಪ್ಯೂಟರ್ ಗ್ರಾಫಿಕ್ಸ್ ಟೆಕ್ನಿಕ್ಸ್ ಅಥವಾ ಮೆಥಡ್ ಅನ್ನ ಎಜುಕೇಶನ್ ಮತ್ತು ಟ್ರೈನಿಂಗ್ ಎರಡಲ್ಲೂ ಕೂಡ ತುಂಬಾ ಯೂಸ್ ಮಾಡ್ಕೊಳ್ತಾ ಇದ್ದಾರೆ.
ಒಂದು ಟ್ರೈನಿಂಗ್ಸ್ ಗಳಲ್ಲಿ ಯಾವ ರೀತಿ ಒಂದು ಆಪರೇಷನ್ ಇರುತ್ತೆ ಅವ್ರದ್ದು, ಅದನ್ನ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು, ಅದ್ರ ಸಿಸ್ಟಮ್ ಯಾವ ರೀತಿ ಇರುತ್ತೆ, ಅದು ಆಪರೇಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ, ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅವ್ರಿಗೆ ಅನ್ನೋದಕ್ಕೆ ಈ ಕಂಪ್ಯೂಟರ್ ಗ್ರಾಫಿಕ್ಸ್ ಮುಖಾಂತರ ಅನಿಮೇಷನ್ ಹಾಕಿ ಅದನ್ನ ಏನ್ ಮಾಡ್ತಾರೆ, ಶೋ ಮಾಡ್ತಾರೆ ಅವರಿಗೆ. ಹಾಗಾಗಿ ಅದೇನಾಗುತ್ತೆ, ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ಎಜುಕೇಶನಲ್ ದಲ್ಲಿ, ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜಸ್ ಗಳಲ್ಲಿ ಆಗಿರ್ಬೋದು, ಸೆಮಿನಾರ್ಸ್ ಅನ್ನ ಕೊಟ್ಟಿರ್ತಾರೆ ಅಥವಾ ಅವರು ಸೆಮಿನಾರ್ ಅನ್ನ ಮಾಡಬೇಕಾದ್ರೆ ಏನ್ ಮಾಡಿರ್ತಾರೆ ಅಂದ್ರೆ ಈ ರೀತಿ ಎನಿಮೇಷನ್ ವಿಡಿಯೋಸ್ ಗಳನ್ನ ಹಾಕಿ, ಎನಿಮೇಷನ್ ರಿಲೇಟೆಡ್ ಪಿಕ್ಚರ್ಸ್ ಗಳನ್ನ ಹಾಕಿ ಯಾವ ರೀತಿ ಮೂವ್ ಆಗುತ್ತೆ, ಯಾವ ರೀತಿ ಆಪರೇಷನ್ ವರ್ಕ್ ಆಗುತ್ತೆ ಅಂತ ತೋರಿಸ್ಲಿಕ್ಕೆ ಏನ್ ಮಾಡ್ತಾರೆ, ಎಜುಕೇಶನಲ್ ಮತ್ತು ಟ್ರೈನಿಂಗ್ ದಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಈಗ ಏನಾಗುತ್ತೆ, ಕ್ವಿಕ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ ಇಮೇಜಸ್ ಅನ್ನು ಹಂಗೆ ಹೇಳ್ಕೊಂತ ಹೋಗೋಕ್ಕಿಂತ, ಟೀಚರ್ಸ್ ಲೆಕ್ಚರ್ಸ್ ಹಂಗೆ ಹೇಳ್ಕೊಂತ ಹೋಗೋಕ್ಕಿಂತ ಆ ಇಮೇಜ್ ಅನ್ನ ತೋರಿಸಿದ್ರೆ ಅವ್ರಿಗೆ ಏನಾಗುತ್ತೆ, ನೆನಪದಲ್ಲಿ ಉಳಿಯುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಈ ಕಂಪ್ಯೂಟರ್ ಗ್ರಾಫಿಕ್ಸ್ ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬರುತ್ತೆ ಇಮೇಜ್ ಪ್ರೊಸೆಸಿಂಗ್. Computer graphics and image processing are fundamentally different operations. Computer graphics is used to create a picture and image processing on other hand applies the technical to modify or interrupt the existing picture. Computer processing ಅಂತಂದ್ರೆ ಕಂಪ್ಯೂಟರ್ ಗ್ರಾಫಿಕ್ಸ್ ಮತ್ತು ಇಮೇಜ್ ಪ್ರೊಸೆಸಿಂಗ್ ಎರಡು ಏನು ಡಿಫ್ರೆಂಟ್ ಆಪರೇಷನ್ಸ್ ಇರುತ್ತೆ, ಡಿಫ್ರೆಂಟ್ ವರ್ಕ್ ಇರುತ್ತೆ ಇದರದ್ದು. ಆದ್ರೂ ಕೂಡ ಇವು ಎರಡು ಈಕ್ವಲ್ ಆಗಿ ವರ್ಕ್ ಮಾಡುತ್ತೆ. ಹೇಗೆ ಅಂತಂದ್ರೆ ಕಂಪ್ಯೂಟರ್ ಗ್ರಾಫಿಕ್ಸ್ ಅನ್ನ ನಾವು ಯಾಕೆ ಯೂಸ್ ಮಾಡ್ತೀವಿ, ಪಿಕ್ಚರ್ಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ, ಇಮೇಜಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಈ ಕಂಪ್ಯೂಟರ್ ಗ್ರಾಫಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಅದೇ ನಾವು ಇಮೇಜ್ ಪ್ರೊಸೆಸಿಂಗ್ ಯಾಕೆ ಯೂಸ್ ಮಾಡ್ತೀವಿ, ಟೆಕ್ನಿಕಲ್ ಅಪ್ಲೈ ಮಾಡ್ಲಿಕ್ಕೆ. ಅಂದ್ರೆ ಈಗ ನಾವು ಕಂಪ್ಯೂಟರ್ ಗ್ರಾಫಿಕ್ಸ್ ಮುಖಾಂತರ ಏನೋ ಒಂದು ಪಿಕ್ಚರ್ ಅನ್ನ ಜನರೇಟ್ ಮಾಡಿದ್ವಿ, ಅದಕ್ಕೆ ನಾವು ಅದು ಲೋ ಕ್ವಾಲಿಟಿಯಲ್ಲಿ ಅವಾಗ ಏನ್ ಮಾಡ್ಬೇಕು, ಇಮೇಜ್ ಪ್ರೊಸೆಸಿಂಗ್ ಮುಖಾಂತರ ಆ ಕ್ವಾಲಿಟಿಯನ್ನ ಏನ್ ಮಾಡ್ತೀವಿ, ಹೈ ಮಾಡ್ತೀವಿ, ಇಂಪ್ರೂವ್ ಮಾಡ್ತೀವಿ. ಸೊ ಹಾಗಾಗಿ ಈ ಇಮೇಜ್ ಪ್ರೊಸೆಸಿಂಗ್ ಎಲ್ಲಾ ರೀತಿ ಟೆಕ್ನಿಕ್ಸ್ ಗಳಲ್ಲಿ ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ಇನ್ಫಾರ್ಮೇಶನ್ ಗ್ರಾಫಿಕ್ಸ್. Information graphics or infographics are graphical visual representation of information or data or knowledge. These graphics present the complex information quickly and clearly, such as science, maps, journalism, technical, writing and education. ಸೊ ಫ್ರೆಂಡ್ಸ್, ಇನ್ಫಾರ್ಮೇಶನ್ ಗ್ರಾಫಿಕ್ಸ್ ಅಂತಂದ್ರೆ ಇನ್ಫಾರ್ಮೇಶನ್ ಗ್ರಾಫಿಕ್ಸ್ ಅನ್ನ ನಾವು ಇನ್ಫೋಗ್ರಾಫಿಕ್ಸ್ ಅಂತ ಕೂಡ ಕರಿತೇವೆ. ಶಾರ್ಟ್ ಫಾರ್ಮ್ ದಲ್ಲಿ ಏನಂತೇವಿ, ಇನ್ಫೋಗ್ರಾಫಿಕ್ ಅಂತ ಕೂಡ ಕರಿತೇವೆ. ಇದು ಒಂದು ಗ್ರಾಫಿಕಲ್ ವಿಜುವಲ್ ರಿಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಇದೇನಿದೆ, ಗ್ರಾಫಿಕಲ್ ವಿಜುವಲ್ ರಿಪ್ರೆಸೆಂಟೇಷನ್ ಇನ್ಫಾರ್ಮೇಶನ್ ಅನ್ನ ಏನ್ ಮಾಡುತ್ತೆ, ಶೋ ಮಾಡುತ್ತೆ. ಗ್ರಾಫಿಕ್ ಇನ್ಫಾರ್ಮೇಶನ್ ನಾವು ಕ್ಲಿಯರ್ ಆಗಿ ಮತ್ತು ಕ್ವಿಕ್ ಆಗಿ ಏನ್ ಮಾಡ್ಕೊಳ್ತೀವಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೇವೆ. ಗ್ರಾಫಿಕ್ಸ್ ಅನ್ನು ನಾವು ಕಾಮನ್ ಆಗಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಮ್ಯಾಪ್ಸ್ ಗಳಲ್ಲಿ ಆಗಿರ್ಬೋದು, ಟೆಕ್ನಿಕಲ್ ರೈಟಿಂಗ್ ದಲ್ಲಿ ಆಗಿರ್ಬೋದು, ಜನರಲಿಸಮ್ ದಲ್ಲಿ ಆಗಿರ್ಬೋದು, ಮತ್ತೆ ಎಜುಕೇಶನ್ ದಲ್ಲಿ ಆಗಿರ್ಬೋದು. ಈಗ ಹೇಳಿದೆ ಎಜುಕೇಶನ್ ದಲ್ಲಿ ಯಾವ ರೀತಿ ಕಂಪ್ಯೂಟರ್ ಗ್ರಾಫಿಕ್ಸ್ ಯೂಸ್ ಆಗುತ್ತೆ ಅಂತ. ಸೊ ಎಜುಕೇಶನ್ ಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ, ಮ್ಯಾಪ್ಸ್ ಗಳಲ್ಲಿ ಯೂಸ್ ಮಾಡ್ತಾರೆ, ಮೂವಿಂಗ್. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ಈ ಕಂಪ್ಯೂಟರ್ ಗ್ರಾಫಿಕ್ಸ್ ಅನ್ನೋದು ಎಲ್ಲಾ ಕಡೆಗಳಲ್ಲಿ ಏನಾಗುತ್ತೆ, ಯೂಸ್ ಆಗುತ್ತೆ. ಕಾಮನ್ ಥಿಂಕ್ ಏನು, ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ, ಪಿಕ್ಚರ್ ನ ಕ್ರಿಯೇಟ್ ಮಾಡ್ಲಿಕ್ಕೆ, ಪಿಕ್ಚರ್ ಅನ್ನ ಡಿಸೈನ್ ಮಾಡ್ಲಿಕ್ಕೆ, ಎದ್ರೊಳಗಡೆ ಕಂಪ್ಯೂಟರ್ ಒಳಗಡೆ ಏನ್ ಮಾಡುತ್ತೆ, ಗ್ರಾಫಿಕ್ಸ್ ಸೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಒಂದು ಪಿಕ್ಚರ್ ಆಗಿರ್ಬೋದು, ಒಂದು ಡಿಸೈನ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ, ಡಿಸೈನ್ ಟೆಕ್ನಿಕ್ಸ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ, ಇಂಪ್ರೂವ್ ಮಾಡ್ಲಿಕ್ಕೆ ಕ್ವಾಲಿಟಿ ಪಿಕ್ಚರ್ಸ್ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್